ಮೇಡಮ್, ಈ ಒಂದು ಚಿತ್ರದಲ್ಲಿ ನೀವು ಕೂಡ ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡಿದ್ರಿ, ಜೊತೆಗೆ ನಿಮ್ಮ ಮಗು ಕೂಡ ಅದರಲ್ಲಿ ಕಾಣಿಸ್ಕೊಂಡಿತ್ತು, ಏನು ಹೇಳ್ತೀರಾ? ಸೊ ನಾನು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದೆ. ನಾನು ಈ ಸಿನಿಮಾ ಶೂಟ್ ಆಗಬೇಕಾದ್ರೆ ಕ್ಯಾರಿಯಿಂಗ್ ಇದ್ದೆ ಆ ಸಿನಿಮಾ ಕೆಲಸ ಮಾಡಬೇಕಾದ್ರೆ. ಅವಳು ಡೆಲಿವರಿ ಆದಮೇಲೆ ಆಫ್ಟರ್ 6 ಮಂತ್ ಅವಳೇ ಆ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ. ಮೋಸ್ಟ್ಲಿ ಇದು ಬೇರೆ ಎಲ್ಲೂ ಈ ಥರ ಆಗಿರಲ್ಲ ಅನಿಸುತ್ತೆ. ಸೊ ಅವಳನ್ನ ನಾವು ಕಾಂತಾರ ಬೇಬಿ ಅಂತಲೇ ಕರಿತಾ ಇರ್ತೀವಿ. ಆಮೇಲೆ ಇದು ನಂದು 3ನೇ ಸಿನಿಮಾ. ಸರ್ಕಾರಿಗೂ ಕೂಡ ನ್ಯಾಷನಲ್ ಅವಾರ್ಡ್ ಬಂದಿತ್ತು, ಚಾರ್ಲಿಗೆ ಬಂತು ಲಾಸ್ಟ್ ಟೈಮ್, ಇವಾಗ ಕಾಂತಾರಾಗೆ ಬಂದಿದೆ. ಸೊ ತುಂಬ ಖುಷಿ ಆಗ್ತಿದೆ. ಓಕೆ ಮೇಡಮ್, ನೆಕ್ಸ್ಟು ಸರ್ ಜೊತೆ ಇನ್ಯಾವೆಲ್ಲ ಚಿತ್ರಗಳನ್ನ ಮಾಡೋ ಪ್ಲಾನ್ ಇದೆ, ಏನು ಹೇಳ್ತೀರಾ? ಸರ್ ಮಾಡೋ ಎಲ್ಲ ಒಳ್ಳೆ ಸಿನಿಮಾಗಳಲ್ಲೂ ಕೆಲಸ ಮಾಡಬೇಕು, ಬೇರೆ ಸಿನಿಮಾಗಳಲ್ಲೂ ಕೆಲಸ ಮಾಡಬೇಕಂತ ಆಸೆ ಇದೆ, ನೋಡೋಣ. ಓಕೆ ಮೇಡಮ್, ಇನ್ನು ಕನ್ನಡದ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆ ತಾಯಿ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಇದಿಷ್ಟು ಪ್ರಗತಿ ಶೆಟ್ಟಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.